ಫ್ರೆಂಡ್ಸ್ ನೋಡಿಲ್ಲ ಒಳಗಡೆ ತೋರಿಸ್ತೀನಿ ನಿಮಗೆ -18 ಡಿಗ್ರಿ ಒಳಗೆ ಹೆಂಗಿರುತ್ತೆ ಒಳಗೆ ಡೋರ್ ಅಂತಂದು ನೋಡ್ರಲ್ಲಗ. ಇವಾಗ ನಾವು ಬಂದಿರೋದು ಯಾವ ಲೊಕೇಶನ್ ಅಪ್ಪ ಅಂದ್ರೆ ಡೈಮಂಡ್ ಬಾಡಿ ಬಿಲ್ಡರ್ ಅಂತಿದೆ. ಸೊ ಇಲ್ಲಿ ಬಂದೀವಿ ನಾವು ಎಲ್ಲ ಸುತ್ತಾಡಿ ಬಂದೀವಿ. ಹಬ್ಬ ಅಂದ್ರೆ ಒಂದೂವರೆ ತಾಸು ಆಯ್ತು. ಇವಾಗ ಟೆಂಪ್ರೇಚರ್ ನೋಡಿ ಅಷ್ಟೇ ಐತಿ. ಇವಾಗ 13.6, ಇನ್ನೂ 5 ಪಾಯಿಂಟ್ ಇರಬೇಕಿದೆ. -18ಕ್ಕೆ ಲೆಕ್ಕ ಮಾಡಿದ್ವಿ ನಾವು. 18 ಸೇವ್ ಮಾಡಿ 18 ಫುಲ್ ಆಗ್ಬೇಕು. ಬಂದ್ ಆಗ್ಬೇಕು ಯಾವಾಗಿದು. ಸೊ ಗಾಡಿನ ಮತ್ತೆ ಸ್ಟಾರ್ಟ್ ಮಾಡ್ಯಾರ. ಇಂಜನ್ನ ಎಷ್ಟು ಅಬ್ರೇಷನ್ ಆಗುತ್ತಪ್ಪ ಅಂದ್ರೆ ಗಾಡಿನೇ ನಡಗಾಗುತ್ತೆ. ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು VLS ಟೆಕ್ಲಾಕ್ಸ್. ನಾನು ನಿಮ್ಮ ವೆಂಕಟೇಶ್. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ನಾವೆಲ್ಲಿದ್ದೀವಪ್ಪ ಅಂದ್ರೆ ಮಾಗಡಿ ರೋಡ್, ನೈಸ್ ರೋಡ್ ಹತ್ರ. ಗಾಡಿ ಮೊದಲಕ್ಕೆ ಬಿಟ್ಟಿದ್ದಲ್ಲ ಲೈಲನ್ ಗಾಡಿ, ಅಲ್ಲಿದ್ದೀವಿ. ತೋರಿಸ್ತೀನಿ ನೋಡಿ ನಿಮಗೆ. ಸೊ ಇಲ್ಲಿ ಬಂದಿದ್ದೆ ನೋಡಿ. ಫಸ್ಟಿಗೆ ಗಾಡಿ ಕೈ ಹಚ್ಚಿದ್ದಿದೆ, ನಾನು ಫಸ್ಟಿಗೆ ಹಚ್ಚಿದ್ದೆ. ಇನ್ನೋರು ಇಲ್ಲೇ ಐತೆ ಕೆಲಸ ಮಾಡ್ಯಾರ. ಕಂಡೀಷನ್ನಾಗಿ ಗಾಡಿ ಇದನ್ನು ಹೊರಗೆ ತೊಗೊಂಡು ಹೋಗಿಲ್ಲ ನಾವು, ಇಲ್ಲೇ ಐತಿ. ಇವಾಗ ಪ್ಲ್ಯಾನಿಂಗ್ ಇದ್ರದ್ದು ಐತಿ. ಇವಾಗ ಈ ಗಾಡಿನ ತೊಗೊಂಡು ಸೀದಾ ಮೈನರಾಗಿ ಕೆಲಸ ಐತಿ, ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಇಲ್ಲಿ ಇದ್ರೆ ತೊಗೊಂಡು ಸೀದಾ ಮಂಗಳೂರಿಗೆ ಹೋಗ್ಬೇಕು. ಈ ಗಾಡಿನ ಇವರು ಒಳಗಡೆ ನಿಲ್ಲಿಸಿದ್ವಲ್ಲ, ಕೆಲಸ ಮುಗಿಸ್ಕೊಂಡ್ಮೇಲೆ ಇವರು ಸೀದಾ ಬಂದು ಹೊರಗೆ ನಿಲ್ಲಿಸಿದ್ದಾರೆ. ಸೊ ಏನು ಕೆಲಸ ಮಾಡ್ತಾ ಏನಿಲ್ಲೋ ಎಂತೋ, ಗಾಡಿ ಏನೇನು ಮಾಡ್ಯಾರೋ ಏನೇನಿಲ್ಲ ನೋಡಿಲ್ಲ. ಒಂದು ಸತಿ ಗ್ರೌಂಡ್ ಹಾಕೊಂಡು ನೋಡ್ಕೊಂಡ್ಬಿಡೋಣಂತ ಹೊರಗೆ ನಿಲ್ಸ್ಯಾರ. ಈ ಗಾಡಿದ ಸಮಸ್ಯೆ ನೋಡಿಲ್ಲಿ ಹೆಂಗಿದೆ. ಮೇನ್ ಸಮಸ್ಯೆ ಇರೋದು ಫಾರ್ಮ್ ಪ್ಲೇಟ್ ಕಿತ್ಕೊಂಡೋಗೈತಿ. ಈ ಫಾರ್ಮ್ ಪ್ಲೇಟ್ ಇದೆಯಲ್ಲ, ಇದಕ್ಕೆ ಟೆಂಪ್ರೇಚರ್ ಇರೋದು ಫಾರ್ಮ್ ಪ್ಲೇಟ್ ಮೇನ್ ಇಂಪಾರ್ಟೆಂಟ್. ಇದನ್ನು ರೆಡಿ ಮಾಡಿಸ್ಬೇಕು. ಆವಾಗಲೇ ಕಿತ್ತೈತಿ, ಮತ್ತಿಟ್ಟು ಕಿತ್ತೈತಿ. ಇದು ಇವಾಗ ನೆವರ್ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಇದನ್ನು ಅಂದ್ರೆ ಬೆಂಗಳೂರಾಗ ಬಿಟ್ಟಾರಂತಂದು ಗಾಡಿ ಅಷ್ಟು ಜಂಗ್ ಹತ್ತಿಲ್ಲ. ಇದು ಗಾಡಿ ಒಂದಳೆ ಇದೊಂದು ಗಾಡಿ ಏನಾರ ಮುಂಬೈದಾಗ ಬಿಟ್ಟಿದ್ರೆ ಅಂದ್ರೆ ಇದು ಅದ ಸೇಮ್ ನೋಡು 7429 ಇದು, ಅದು 7424ನೇ ಇದ್ದಂಗೆ ಐತೆ. ಅಲ್ಲೇನೋ ಲೈಲ್ಯಾಂಡ್, ಎರಡು ಸೇಮ್ ಸೀರಿಯಲ್ಲ, ಸೇಮ್ ಮಾಡಲ್ ಗಾಡಿ ನೋಡಿ. ಈ ಥರ ಐತೆಲ್ಲ. ಇವತ್ತು ಬಂದೀನಿ. ಇವತ್ತಿನ ಗಾಡಿ ಸ್ಟಾರ್ಟ್ ಮಾಡಿ ಬ್ಯಾಟ್ರಿ ಎಲ್ಲ ಡೌನ್ ಆಗಿರಬೇಕು. ಇಷ್ಟು ದಿನ ನಿಂತೈತಂದ್ರೆ ಬ್ಯಾಟ್ರಿ ಎಲ್ಲ ಡೌನ್ ಆಗೇ ಬಿಟ್ಟಿರ್ತೈತಿ. ಆಗಿದ್ದಾಗಲಿ ಮಾದಾಪುರ ಜಾತ್ರೆ ಬರ್ರಿ. ಇನ್ನು ಪ್ಲ್ಯಾನ್ ನೆಕ್ಸ್ಟ್ ಇದ್ರದ್ದು. ಇವಾಗ ಫಸ್ಟಿಗೆ ನಾ ಬಿಟ್ಟು ಹೋಗ್ಬೇಕಾರೆ ಗಾಡಿ ಹಂಗಿತ್ತು, ಇವಾಗ ನೋಡಿ ಹಂಗೆ ಹೇಗಿದೆ. ಮತ್ತು ಹೊಲ್ಸು ಆಗಿಬಿಡೋದು ನೋಡಿಲ್ಲ, ಫುಲ್ ಧೂಳು ಗಾಡಿ ಒಂದು ಲೆಕ್ಕಕ್ಕೆ ಅದಕ್ಕಿಂತ ಇದಾಗ ಭಾಳ ಬೆಟ್ರ್ ಐತಪ್ಪ ಗಾಡಿ. ನೋಡಿ ಇಲ್ಲಿ ಆ ಬೊಂಬೆದಾಗ ಇದ್ದಿದ್ದು ಗಾಡಿ ಈ ಗಾಡಿಗೆ ಕಂಪೇರ್ ಮಾಡಿದ್ರೆ, ಬಟ್ ಇವಾಗ ಗಾಡಿ ಜಾಸ್ತಿ ಜಂಗ್ ಹತ್ತಿಲ್ಲ. ಬೊಂಬೆದಾಗ ಬಿಟ್ಟಿದ್ದು ಗಾಡಿ ಎಲ್ಲ ಜಂಗ್ ಹತ್ತು ಕಡ್ದು ಇವೆಲ್ಲ. ಅಂದ್ರೆ ಅರ್ಥ ಮಾಡ್ಕೋಬೇಕು ನಾವು ಬಾಂಬೆದು ಕ್ಲೈಮೇಟಿಗೆ ನೀರಿಗೆ ಮತ್ತು ಬೆಂಗಳೂರಾಗ ಕ್ಲೈಮೇಟ್ ನೀರಿಗೆ. ಅದರಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ, ಜಾಸ್ತಿ ಮಳೆ ಜಾಸ್ತಿ, ಹಂಗಾಗಿ ಜಾಸ್ತಿ ಹಾಳಾಗ್ತಾವೆ ಗಾಡಿಯಲ್ಲಿದ್ದರೆ. ಇಲ್ಲ ಹಂಗಿಲ್ಲ, ಬೆಟರ್ ಐತಿ ಇದು ತೊಗೊಂಡು. ಏನು ನೋಡಲಿ ಎಲ್ಲ ಡ್ರೈವರ್ ಸೀಟ್ ಎಲ್ಲ ಮುಕ್ಕೊಂಡೈತಿಲ್ಲ, ಬ್ಯಾಟ್ರಿನೇ ಇಲ್ಲ. ಈ ಬ್ಯಾಟ್ರಿ ಏನು ತೆಗೆದವರು ಏನು ತೊಡುವ ಗೊತ್ತಿಲ್ಲ. ಬ್ಯಾಟ್ರಿ ಹಾಕ್ಸಿದ್ವಿ, ಇದಕ್ಕೆ ತೆಗೆದು ಒಳಗೆ ಇಟ್ಟಿರ್ಬೋದು. ಸೊ ನೋಡಿ ಗಾಡಿಯಾಗೆಲ್ಲ ಸೀಟೆಲ್ಲ ಹೆಂಗೆ ಹೊಲಸಿಗ್ಯಾವ. ಏನಪ್ಪ ನಾವು ಬಂದಾಗ ಬರೇ ಗಾಡಿ ಕ್ಲೀನ್ ಮಾಡೋದಾಗುತ್ತೆ. ಏನು ಮಾಡೋದು, ಮಾಡೇ ಬಿಡೋದು, ಕ್ಲೀನ್ ಮಾಡೇ ಬಿಡ್ಬೇಕು. ಈಗ ಬಿಡಾಬಿಡಿ ಕ್ಲೀನ್ ಮಾಡೋನು. ಮತ್ತು ಕುಂದ್ರಾಕೆ ಬರ್ತದೆ. ಕ್ಲೀನಾಗಿ ಮಾಡ್ಲಿಕ್ಕಂದ್ರೆ ಕುಂದ್ರಾಕು ಬರಲಿ ಗಾಡಿ ಒಳಗೆ. ಇವಾಗ ಇಲ್ಲೇ ಎಲ್ಲ ಹೋಗಿ ಮಾತಾಡಿ ಬಂದೆ. ಇವತ್ತು ಸಂಡೇ ಅಂತ, ರಜೆ ಅಂತ. ಅವರು ಗಾಡಿ ಎಲ್ಲ ರೆಡಿ ಇದೆ ಅಂತ. ಒಂದು ಸತಿ ನೀವು ಪೇಮೆಂಟ್ ಮಾಡಿರಿ, ಆಮೇಲೆ ಗಾಡಿ ಸ್ಟಾರ್ಟ್ ಮಾಡ್ತೀವೆಲ್ಲ ಚೆಕ್ ಮಾಡಿ ತೋರಿಸ್ತೀವಿ, ತೊಗೊಂಡೋಗ್ರಿ ಅಂತ ಹೇಳ್ಯಾರ. ಬಟ್ ಇವತ್ತು ಆಗೋಲ್ಲ, ನಾಳೆ ಬರ್ರಿ ಅಂತ ಹೇಳತ್ತಾರ ಅವರು. ನಾಳೆ ಮೇಡಮರು ಎಲ್ಲರೂ ಬರ್ತಾರೆ. ಅವಾಗ ಪೇಮೆಂಟ್ ಎಲ್ಲ ಮಾಡಿ ಗಾಡಿ ಎಲ್ಲ ಒಂದು ಸತಿ ಚೆಕ್ ಮಾಡಿಕೊಂಡು ತೊಗೊಂಡೋಗ್ರಿ. ಇದನ್ನೆಲ್ಲ ಚೆಕ್ ಮಾಡಿ ಫೋಟೋನ ಕಳಿಸ್ಯಾರಂತ. -20 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ ಒಳಗೆ ಕಂಟೈನರ್ ಒಳಗೆ ತೋರಿಸೈತಂತೆ ಇದು.
ಗಾಡಿ ಒಳಗೆ ಅದು ಇಲ್ಲಿ ಮೀಟ್ರ್ ಕುಂಚಾರ ಒಳಗೆ ಸಪ್ರೇಟಾಗಿ ಅದರಾಗ ಐತೆ ತೋರಿಸುತ್ತೆ. ಎಲ್ಲ ಮಾಡ್ಯಾರ, ಬಟ್ ಈ ಗಾಡಿ ರೆಡಿ ಮಾಡಬೇಕಲ್ಲ, ಟೈಮ್ ಹಿಡಿತೈತಿ. ಇನ್ನು ಇವಾಗ ನಾವೇನು ಮಾಡ್ತಾಯಿದ್ದೀವಪ್ಪ ಅಂದ್ರೆ ಇವತ್ತಂದ್ರೆ ಗಾಡಿನ ಹೊರಗೆ ತೆಗೆದಾಗಲ್ಲ, ಸೀದಾ ವಾಪಸ್ಸು ರೂಮಿಗೆ ಹೋಗೋಣಿಲ್ಲ. ರೂಮ್ ಐತಿ, ರೂಮಿಗೆ ಹೋಗೋಣ. ರೂಮಿಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡೋಣ ಅಂತ. ಫ್ರೆಂಡ್ಸ್, ಫೈನಲಿಗೆ ಇವಾಗ ಎಲ್ಲಿದ್ದೀವಪ್ಪ ಅಂದ್ರೆ ರೂಮ್ ಹತ್ರ ಇದ್ದೀವಿ ನೋಡ್ರಿ. ಮಧ್ಯಾಹ್ನ ಮ್ಯಾಗ ಬಂದುಬಿಟ್ಟೆ 3 ಗಂಟೆ ಸುಮಾರು. ಬರೋಣ ಅಲ್ಲೇ ದಾರ್ಯಾಗ ಬರ್ಬೇಕಾರೆ ನಮ್ಮ ಅಣ್ಣವ್ರು ಬಂದಿದ್ದರು, ಅವರು ಊಟ ಮಾಡ್ಕೊಂಡ್ಬಂದ್ವಿ. ಬಂದಾನ ಫುಲ್ ರೆಸ್ಟ್ ಮಾಡಿದ್ವಿ. ಬಟ್ಟೆ ಎಲ್ಲ ಹಂಗೆ ಹಾರಾಕಿ ನೋಡ್ರಿ, ಸ್ವಲ್ಪ ಹಸಿ ಇದ್ದು, ಹಾಗಾಗಿ ಇಲ್ಲೇ ಬಿಸಿಲು ಜಾಸ್ತಿ ಇತ್ತು, ಹಂಗೆ ಹಾರಾಕಿ ಆರ್ಯಾವಲ್ಲ. ಇವತ್ತು ನೈಟ್ ಅಂತೂ ಇಲ್ಲೇ ಮಲಗೋದು, ನಾಳೆ ಬೆಳಗ್ಗೆದ್ದು ಗಾಡಿ ಹತ್ರ ಹೋಗೋಣಂತ, ಗಾಡಿ ಹೊರಗೆ ತೆಗಿಯಾಕ. ಮಸ್ತ್ ಐತೆ ನೋಡ್ರಿ, ಇಲ್ಲೇ ಪ್ರಶಾಂತ ಆಯಿತು ಎಲ್ಲ ವಾತಾವರಣ. ಆರಾಮ್ ಕುಂತ್ಕೊಂಡ್ಬಿಟ್ಟಿದ್ದು ನಾನು ಇಲ್ಲಿ ಬಂದು. ಇವಾಗ ನೆನ್ನೆ ಒಂದು ವಿಡಿಯೋ ಇತ್ತು, ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಕುಂತಿದ್ದು ನೋಡ್ರಿ. ದಿ ನೆಕ್ಸ್ಟ್ ಡೇ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಎಲ್ಲಿದ್ದೀವಪ್ಪ ಅಂದ್ರೆ ಇವಾಗ ರೂಮಿಂದ ಸೀದಾ ಇವಾಗ ಗಾಡಿ ಹತ್ರ ಬಂದೀವಿ, ಲೈಲ್ಯಾಂಡ್ ಗಾಡಿ ಹತ್ರ. ಇವಾಗ ಇಲ್ಲೇ ಇದೆ ನೋಡಿ ಗಾಡಿ. ಬಂದು ಇವಾಗ ನೆಕ್ಸ್ಟ್ ನಾವು ಹೋಗ್ಬೇಕು, ಒಳಗಡೆ ಹೋಗಿ ಮಾತಾಡಿ ಬರ್ಬೇಕಂತ ಮಾಡೀವಿ. ಇದೆ ನೋಡ್ರಿ ನಾವು ಗಾಡಿ ಬಿಟ್ಟಿರೋ ಗ್ಯಾರೇಜ್, ಇದು ಥರ್ಮೋ ಕಿಂಗ್. ಒಳಗಡೆ ತೋರಿಸಿದ್ದಿಲ್ಲ, ಇವಾಗ ತೋರಿಸ್ತಾ ಇದ್ದೇನೆ. ಇಲ್ಲೇ ಜಾಸ್ತಿ ಆಲ್ಮೋಸ್ಟ್ ಆಗಿ ಸಣ್ಣ ಸಣ್ಣ ಗಾಡಿಗಳು AC ರೆಡಿ ಮಾಡ್ತಾರೆ. ಇಲ್ಲಿದೆ ನೋಡಿ ಲೈಲ್ಯಾಂಡ್ ಗಾಡಿ ರೆಡಿ ಮಾಡ್ರ ನೋಡ್ರಿ, ಸಣ್ಣ ಲೈಲ್ಯಾಂಡ್ AC ಚಲೋ ಮಾಡ್ಯಾರ ಇವಾಗ ಇದನ್ನು. ಸೊ ಜಾಸ್ತಿ ಮೆಡಿಸಿನ್ನು, ಚಾಕ್ಲೇಟು ಈ ಥರ ಎಲ್ಲ ಹೊಡ್ತಾರೆ. ಇದು ಇವಾಗ ಗಾಡಿ ಸ್ಟಾರ್ಟ್ ಇದೆ, ಒಳಗೆ ಟೆಂಪ್ರೇಚರ್ ರನ್ ಆಗತ್ತೆ. ಮತ್ತು ವಿಂಗರ್ ಗಾಡಿನೂ AC ರೆಡಿ ಮಾಡ್ಸ್ಯಾರ ರೋಡಲ್ಲಿ. ಇದು ವಿಂಗರ್ ಗಾಡಿ, ಎಲ್ಲ AC ಮೆಟಲ್ಸ್. ಇಲ್ಲೋಡೆ ಫ್ರೆಂಡ್ಸ್, ಇವಾಗ ಗಾಡಿನ ಅದು ಮದರ್ ಬೋರ್ಡ್ ಅಂತ ಬರ್ತಿಲ್ಲ ಒಳಗಡೆ ಒಂದು, ಅದು ತುಂಬ ಕಾಸ್ಟ್ಲಿ, 50,000 ರೂಪಾಯಿ ಬೋರ್ಡ್ ಅದು. ಅದನ್ನು ಬಿಚ್ಚಿ ಒಳಗಡೆ ಇಟ್ಟಿದ್ರು, ವಾಪಸ್ ಪುನಃ ಇವಾಗ ಫಿಟ್ ಮಾಡ್ತಾಯಿದ್ದಾರೆ. ಯಾಕಂದರೆ ಇದು ಗಾಡಿ ಹೊರಗಡೆ ಇತ್ತಲ್ಲ, ಯಾರ ಕದ್ಕೊಂಡು ಹೋದರೆ ಸುಮ್ಮನೆ ದೊಡ್ಡ ಲಾಸ್, ಅದಕ್ಕೆ ಅವರು ಬಿಚ್ಚಿದ್ರು. ವಾಪಸ್ ಇವಾಗ ಫಿಟ್ ಮಾಡ್ತಾಯಿದ್ದಾರೆ ಗಾಡಿ. ಅದನ್ನೆಲ್ಲ ಫಿಟ್ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ನಾವು ಒಂದು ಸತಿ ನೋಡೋಣ ಅಂತ. ಇವಾಗ ನಮ್ದು ಇನ್ನೊಬ್ಬರು ಸಬ್ಸ್ಕ್ರೈಬರ್ ಬಂದಾರೆ ನೋಡ್ರಿ, ಇವರು ನಮ್ಮ ಸೈಡ್ ಇರೋರು. ಬ್ರೋ ಬಿಜಾಪುರ ಅಲ್ಲ ನಿಮ್ದು? ಹಾಂ, ಬಿಜಾಪುರ ಸಿಂದಗಿ ಅಂತ. ಇವರು ಅವಾಗಲೇ ಮೀಟ್ ಆಗ್ಬೇಕಂತ ಅಲ್ಲಿಂದ ಬಂದಾರ, ತುಂಬ ದೂರದಿಂದ. ಇವಾಗ ನಾವು ಅವ್ರು ಕುಡ್ಕೊಂಡು ಹೆಂಗೆ ಹೋಟೆಲಿಗೆ ಹೋಗಿ ಚಾಯ್ ಎಲ್ಲ ಕುಡ್ಕೊಂಡು ಬರೋಣ ಅಂತ. ಫ್ರೆಂಡ್ಸ್, ನಮ್ಮ ಅಣ್ಣಾರು ಹೊಂಟ್ರೆ ಇವಾಗ ನಾವು ಪೆಟ್ರೋಲ್ ಪಂಪಿಗೆ ಹೋಗೋಣ ಅಂತ. ಇಲ್ಲಿದ್ರ ಬೈಕ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ 21 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿದ್ರೆ ಅವರು ಇರೋ ಜಾಗ, ಲೊಕೇಶನ್. ಹೋಗೋಣ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಡೀಸೆಲ್ ಹಾಕ್ಸೋಕೆ ಬಂದು ಇವಾಗ 20 ಲೀಟ್ರ್ ಡೀಸೆಲ್ ಹಾಕೊಂಡು ಸ್ಟಾರ್ಟ್ ಮಾಡ್ಬೇಕಂತ. ಹಸಿ ಪೆಟ್ರೋಲ್ ಬಂಪ್. ಅಂತೂ ಡೀಸೆಲ್ ಎಲ್ಲ ತೊಗೊಂಬಂದು ಹಾಕಿದ್ವಿ, AC ಸ್ಟಾರ್ಟ್ ಮಾಡೇ ಬಿಟ್ಟು ನೋಡಿ. ಈಗ ಮ್ಯಾಗ ಸ್ಟಾರ್ಟ್ ಆಗೈತೆ AC, ತೋರಿಸ್ತೀನಿ ನಿಮಗೆ. AC ಇವಾಗ ಸ್ಟಾರ್ಟ್ ಆಗಿದೆ ನೋಡಿಲ್ಲ. ಇವಾಗ ಡೀಸೆಲಿಂದ ಸ್ಟಾರ್ಟ್ ಆಗಿದೆ ಇದು AC, ಡೀಸೆಲ್ ಸಪ್ಲಿಮೆಂಟ್. ಇದು ಟ್ಯಾಂಕ್, ಇದು ಡೀಸೆಲ್, ಇದು ಡೀಸೆಲ್ ಪಂಪ್. ಇಲ್ಲೇ ಎರಡಿದೆ, ಇದು ಡೀಸೆಲ್ ಪಂಪ್ ಇದೆ. AC ಡೀಸೆಲ್ ಪಂಪ್, ಪೆಟ್ರೋಲ್ ಪಂಪ್ ಇದೆ. ಒಳಗಡೆ ಬ್ಯಾಟ್ರಿ ಕುಣಿಸಿದ್ದಾರೆ, ಸಿಂಗಲ್ ಬ್ಯಾಟ್ರಿ ಸಪ್ರೇಟಾಗಿ. ಇದಕ್ಕೆ AC-ಗಂತನೂ ಸಪ್ರೇಟಾಗಿ ಮಾಡಬೇಕಂತ, ಹಾಗಾಗಿ AC-ಗೆ ಬ್ಯಾಟ್ರಿ ಒಂದು ಕುಣಿಸಿದ್ದಾರೆ. AC ಕೇಬಲ್ ಇದು. ಬ್ಯಾಟ್ರಿ ಚಾರ್ಜೂ ಆಗುತ್ತೆ ಮತ್ತು ಇದರಿಂದ ಸ್ಟಾರ್ಟೂ ಆಗುತ್ತೆ. ನೆಕ್ಸ್ಟ್ ಇದು ಮೀಟರ್, ಇಲ್ಲೇ ಮೀಟರ್ ಕುಣಿಸಿದ್ದಾರೆ ನೋಡಿ. ಇದೆಲ್ಲ ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಿಮಗೆ, ಫುಲ್ ಕ್ಲಿಯರಾಗಿ ತಿಳ್ಕೊಂಡು. ಇವಾಗೇನಪ್ಪ ಅಂದ್ರೆ ನಮ್ಮ ಗಾಡಿನ ಸ್ಟಾರ್ಟ್ ಮಾಡಿದ್ರು ಇವರೆಲ್ಲ. ಇದನ್ನು ಚಲೋ ಮಾಡಿದ್ರು, ಅಲ್ಲಿ ಮೆಟ್ರೋಲಿಗೆ ಟೆಂಪ್ರೇಚರ್ ಮೈನಸ್ ಆಗಲಿಲ್ಲ ಅಂತ.
ಕಮ್ಮಿ ಆಗ್ತಾ ಇದ್ದಿಲ್ಲಂತ, ಕೂಲಿಂಗ್ ಆಗೋವಲ್ಲಂತ. ಅದಕ್ಕೋಸ್ಕರ ಇವರು ವಾಪಸ್ಸು ಮತ್ತು ಗ್ಯಾಸ್ ಎಲ್ಲ ಚೆಕ್ ಮಾಡಕತ್ತಾರ, ಎಲ್ಲ ಬಿಚ್ಚಾಕತ್ತಾರ ನೋಡ್ರಿ. ಎಲ್ಲ ತೊಗೊಂಬಂದಾರ. ನಾನು ಇವ್ರಿಗೆ ಏನು ಹೇಳಿದ್ನಪ್ಪ, ಪೇಮೆಂಟ್ ಮಾಡ್ತೀವಿ ನಾನು ಇದ್ರಿಗೆ ಎಲ್ಲ ನೀವು ಚಲೋ ಮಾಡಿ ಚೆಕ್ ಮಾಡಿ ಎಲ್ಲ ಓಕೆ ಮಾಡಿ ತೋರಿಸಿಂದ ಪೇಮೆಂಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟಿವಿ. ಅಂದ್ರೆ ಇವ್ರು ರೆಡಿ ಮಾಡಿದಾಗ ನಾವು ಇದ್ದಿದ್ದಿಲ್ಲ, ಅವಾಗೆಲ್ಲ ಚಲೋ ಆಗೈತೆ ಅಂತ ಹೇಳ್ಯಾರ. ನಾವು ಅದ್ರ ಬಗ್ಗೆ ತಲೆ ಕೆಡ್ಸೋದಿಲ್ಲ. ಇವಾಗ ನಮ್ಮ ಕಣ್ಣಿದ್ರಿಗೆಲ್ಲ ಓಕೆ ಆಗಬೇಕಲ್ಲ, ಕಂಡೀಷನ್ ಆಗಿರ್ಬೇಕು, ಎಲ್ಲ ನಮ್ಗೆ ತಿಳಿಸಿ ಹೇಳ್ಬೇಕು ಇವರು, ಹಿಂಗೈತಿ ಹಿಂಗಿಲ್ಲ ಅಂತಂದು. ಮತ್ತು ಎಲ್ಲ ಆಡ್ತಾರಾಗೈತೆ ನೋಡ್ರಿ, ಕೆಲಸ ಮಾಡಾಕತ್ತಾರ. ಮಾಡಲಿ. ನಾನು ಅಂದ್ಕೊಂಡಿದ್ದೆ ಪಟ್ನ ಚಲೋ ಮಾಡಿ ಕೊಡ್ತಾರೆ, ಇವತ್ತು ಗಾಡಿ ಹೊರಗೆ ತೆಗಿಬೇಕು ಅಂದ್ಕೊಂಡಿದ್ದೆ. ಇದನ್ನ ಲೆಕ್ಕ ನೋಡಿದ್ರೆ ಇವತ್ತು ಸಂಚಾನೆ ಇದಾಗುತ್ತೆ ನಮಗೆ ಕೆಲಸ. ಇದನ್ನು ಹೇಳ್ತೀನಿ ನಿಮಗೆಲ್ಲ ಆಮೇಲೆ. ಇದನ್ನೆಲ್ಲ ಫುಲ್ ಏನೇನು ಅಂತ ಹೆಂಗೆ ಅಂತಂದು ನನಗೆ ಗೊತ್ತಿಲ್ಲ ಸರಿಯಾಗಿ. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ 3 ಗಂಟೆ ಆಯಿತು. ಊಟ ಎಲ್ಲ ಮಾಡ್ಕೊಂಬರಕ್ಕೆ ಹೋಗಿದ್ವಿ, ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ ಗಾಡಿನ ಮತ್ತೆ ಸ್ಟಾರ್ಟ್ ಮಾಡ್ಯಾರ, ಇಂಜನ್ನ. ಎಷ್ಟು ಅಬ್ರೇಷನ್ ಆಗುತ್ತಪ್ಪ ಅಂದರೆ ಗಾಡಿನೇ ನಡ್ಗ ಆಗುತ್ತೆ. ಕಂಟೈನರ್ ಒಳಗೆ ಯಾವ ಥರ ಕ್ಲೈಮೇಟ್ ಅಂದರೆ ಯಾವ ಥರ ಹವಾ ಬರುತ್ತಂತ ಚೆಕ್ ಮಾಡಕತ್ತೀನಿ. ನೋಡೋಣ ಬರ್ರಿ. ಒಂಥರ ಜುನು ತಣ್ಣಗೆ ಫುಲ್ AC ರೂಮ್ನಾಗ ಇದ್ದಂಗೆ. ಇಲ್ಲಿ ಮ್ಯಾಗ ಕೈ ಹಾಕಿ ನೋಡಿದ್ರೆ ತಣ್ಣಗೆ ಬರತೈತಿ. ಬಾಡಿ ಎಲ್ಲ ಜುನು ಅನ್ನಕತ್ತೈತಿ. ಭಾಳ ಟೆಂಪ್ರೇಚರ್ ಏರಾಕತ್ತೈತಿ ಇವಾಗ ಸ್ಟಾರ್ಟಿಂಗ್ ಮೂಮೆಂಟಿಗೆ. ನಾನು ಹಂಗೆ ಚೆಕ್ ಮಾಡಕತ್ತೀನಿ. ಈ ಮೀಟ್ರ್ ಒಳಗಡೆ ನೋಡಿಲ್ಲ ಎಷ್ಟು ಟೆಂಪ್ರೇಚರ್ ತೋರಿಸೋದಪ್ಪ ಅಂದ್ರೆ 15.4 ಇದೆಯಲ್ಲ. ಈ 4 ಯಾವುದಂದ್ರೆ ಮೈನಸ್ಗಿಂತಲ್ಲ ಪ್ಲಸ್ ಇದೆ. ಇವಾಗ 15.4 ಪ್ಲಸ್ ಟೆಂಪ್ರೇಚರ್ ಐತಿ. ಇವಾಗ ಇದು ಪ್ಲಸ್ ಮೈನಸ್ ಆಗಿ ಮೈನಸ್ ಬರ್ಬೇಕಿನ್ನ ಪೂರ 0 ಬಂದು 0 ಮತ್ತು ಮೈನಸ್ ಹೋಗುತ್ತೆ. ಅವಾಗ ಟೆಂಪ್ರೇಚರ್ ಫುಲ್ ಆಗುತ್ತೆ. ಇವಾಗ ಅಲ್ಲಿ ಐತೆ -18 ಐತಲ್ಲ, ಅದೇ ಥರ ಬರಬೇಕದು. ಈ ಗಾಡಿ ದಿನ ಟೆಂಪ್ರೇಚರ್ ಮೈನಸ್ ಇವಾಗ 4 ಆಗೈತಿ. 20 ಆಗ್ಬೇಕದು. -20 ಆಗಿ ಗಾಡಿ ಬಂದಾಗುತ್ತೆ, ಒಳ್ಳೆ ಆನ್ ಆಗುತ್ತೆ ಅಂತ ಹೇಳ್ಯಾರ. ಇವಾಗ ನೋಡಿದ್ರೆ 4 ಆಗೈತಿ. ಅರ್ಧ ತಾಸು ಮ್ಯಾಗ ಆಯ್ತು ಗಾಡಿ ಸ್ಟಾರ್ಟ್ ಮಾಡಿ. ನನಗೆ ಅನ್ಸಿದ ಮಟ್ಟಿಗೆ 1 ತಾಸು ಬೇಕನ್ನೋದು, 1-2 ತಾಸು ಬೇಕನ್ನಿಸುತ್ತೆ ಟೆಂಪ್ರೇಚರ್ ಮೈನಸ್ ಆಗಕ್ಕೆ ಒಳಗೆಲ್ಲ. ಬರೀ ನಾವಿವಾಗ ಒಂದು ಬಾಡಿ ಬಿಲ್ಡರ್ ಹತ್ರ ಹೋಗ್ಬೇಕಂತ ಮಾಡಿ. ಬಾಡಿ ಬಿಲ್ಡರ್ ಹತ್ರ ಯಾಕಪ್ಪ ಅಂದ್ರೆ ಈ ಗಾಡಿದು ಸ್ವಲ್ಪ ಕೆಲಸ ಐತಿ, ಮೈನರ್ ಕೆಲಸ ಎಲ್ಲ ಪೇಂಟಿಂಗ್ ಮಾಡ್ಸೋಕ್ಕೆಲ್ಲ. ಈಗ HRK ಐತಲ್ಲ, ಎಲ್ಲ ದಂತ ತೆಗೆದು ತಿದ್ದಿ ಎಲ್ಲ ರೀಪೇಂಟ್ ಮಾಡಿಸ್ಬೇಕು, ಒಳ್ಳೆ ಗ್ಲಾಸ್ ಎಲ್ಲ ಹಾಕಿಸ್ಬೇಕು. ಅದಕ್ಕೋಸ್ಕರ ಬಾಡಿ ಬಿಲ್ಡರ್ ಹತ್ರ ಹೋಗಿ ಬರ್ಬೇಕು. ಇಲ್ಲೇ ಡೈಮಂಡ್ ಬಾಡಿ ಬಿಲ್ಡರ್ ಅಂತಂದು ಐತಿ, ಇಲ್ಲಿದ್ರೆ ಒಂದು 2 ಕಿಲೋಮೀಟ್ರ್ ಐತಿ. ಹೋಗಿ ಬರ್ಬೇಕು, ಅಲ್ಲಿ ಹೋಗಿ ಭೇಟಿ ಆಗಿ ಬರ್ತೀನಿ ಅಂತ. ಇವಾಗ ನಾವು ಬಂದಿರೋದು ಯಾವ ಲೊಕೇಶನಪ್ಪ ಅಂದ್ರೆ ಡೈಮಂಡ್ ಬಾಡಿ ಬಿಲ್ಡರ್ ಅಂತಿದೆ. ಸೊ ಇಲ್ಲಿ ಬಂದೀವಿ. ಇಲ್ಲೇ ನಮ್ಮ ಗಾಡಿದು ಕೆಲಸ ಕೇಳಬೇಕಂತಂದು ಇಲ್ಲಿ ಕೇಳಿದ್ನ್ಯಾ. ಕೆಲಸ ಇಲ್ಲಿ ನಮ್ಮ ಗಾಡಿದು ಏನೂ ಮಾಡಂಗಿಲ್ಲ ಅಂತ, ಕ್ಯಾಬಿನ್ ಕೆಲಸ ಮಾಡಂಗಿಲ್ಲ ಅಂತ. ಒಳ್ಳೆ ಫ್ರಿಜ್ ಕಂಟೈನರ್ ಕೆಲಸ ಮಾಡಲ್ಲಂತ. ನಾರ್ಮಲಾಗಿ ಅವರು ಈ ಥರ ಕಂಟೈನರ್ ಎಲ್ಲ ಮಾಡ್ತಾರೆ, ಸಾದಾ ಕಂಟೈನರ್ ಮಾಡ್ತಾರೆ ರೋಡಲ್ಲಿ. ಈ ಥರ ಎಲ್ಲ ಸಾದಾ ಕಂಟೈನರ್ ಮಾಡ್ತಾರೆ. ನಾನು ಇಲ್ಲೇ ಸಮೀಪ ಆಗುತ್ತಂತ ಬಂದು ಎಲ್ಲ ಕೇಳಿದೆ, ಎಲ್ಲ ಗಾಡಿ ಫೋಟೋ ಎಲ್ಲ ತೋರಿಸಿದೆ. ಕ್ಯಾಬಿನ್ ಕೆಲಸ ಮಾಡೋರು ನಮ್ಮ ಹತ್ರ ಇಲ್ಲ. ಒನ್ಲಿ ಹೊಸ ನ್ಯೂ ಕಂಟೈನರು ಬಾಡಿ ಈ ಥರ ಕಟ್ತಾರೆ ನೋಡಿ. ಚೆಸ್ಸಿ ಗಾಡಿ ತೊಗೊಂಬಂದುಬಿಡ್ಬೇಕು, ಒಟ್ಟು ಕಟ್ಟಿ ಕೊಡ್ತಾರೆ ಇಲ್ಲಿ ಹೊಸ ಡೈಮಂಡ್ ಬಾಡಿ ಬಿಲ್ಡರ್. ಮಾಗಡಿ ರೋಡ್ ಇದು, ನೈಸ್ ರೋಡ್ ದಾಟನ ಮುಂದೆ ಒಂದು 2 ಕಿಲೋಮೀಟ್ರ್ ಬಂದರೆ ಮಾಗಡಿ ರೋಡಿಗೆ ಬರುತ್ತೆ. ಬರ್ರಿ. ಇಲ್ಲ ಹೋಗು ಬರ್ರಿ. ಈ ಥರ ಎಲ್ಲ ನೋಡಿ ಹೊಸ ಎಲ್ಲ ಗಾಡಿ ತಂದಿದೆ. ಟ್ಯಾಂಕರ್, ಟಿಪ್ಪರ್ ಎಲ್ಲ ರೆಡಿ. ನಾವು ಎಲ್ಲ ಸುತ್ತಾಡಿ ಬಂದೀವಿ. ಹಬ್ಬ ಅಂದರೆ 1.5 ತಾಸು ಆಯ್ತು. ಇವಾಗ ಟೆಂಪ್ರೇಚರ್ ನೋಡಿ ಅಷ್ಟೇ ಐತೆ. ಇವಾಗ 13.6, ಇನ್ನೂ 5 ಪಾಯಿಂಟ್ ಇರಬೇಕಿದೆ. -18ಕ್ಕೆ ಲೆಕ್ಕ ಮಾಡಿದ್ವಿ ನಾವು. 18 ಸೇವ್ ಮಾಡಿ 18 ಫುಲ್ ಆಗ್ತೀವಿ. ಬಂದ್ ಆಗ್ಬೇಕು ಯಾವಾಗಿದು. ಇದು
ಟೆಂಪ್ರೇಚರ್ ಸೇವ್ ಮಾಡ್ತೀವಲ್ಲ, ಇದು ಎಷ್ಟು ಬೇಕು ನಂಗೆ ಟೆಂಪ್ರೇಚರ್ ಅಷ್ಟು ಸೇವ್ ಮಾಡೋದು. ಇದು ಗಾಡಿ ಒಳಗೆ ಟೆಂಪ್ರೇಚರ್ ಎಷ್ಟು ಐತಿ ಅದು. ಇದು ಇವಾಗ 13.7 ಮೈನಸ್ ಟೆಂಪ್ರೇಚರ್ ಐತಿ, ಮೈನಸ್ ಟೆಂಪ್ರೇಚರ್ 13 ಪಾಯಿಂಟ್ ಐತಿ. ಈಗ 18 ಆತಂದ್ರೆ ಆಟೋಮೆಟಿಕ್ ಬಂದಾಗುತ್ತೆ. ಮತ್ತು 18 ತಳಗೆ ಹೊಂಟಂದ್ರೆ ಮತ್ತೆ ಒಳಗೆ ಸ್ಟಾರ್ಟ್ ಆಗುತ್ತೆ ಇಂಜನ್ ಅಂತ ಹೇಳ್ಯಾರ. ನೋಡ್ಬೇಕಂತ ವೇಟ್ ಮಾಡಾಕತ್ತೀನಿ, ಆಗೋಣ ಒಲ್ಲದು. ಫೈನಲಾಗಿ ಇವಾಗ ನೋಡ್ರಿ 18-18.4 ಇವಾಗ ಇಂಜನ್ ಆಫ್ ಆಯ್ತು ಆಟೋಮೆಟಿಕ್. ಇವಾಗ ಒಂದು ಸತಿ ನಾವು ಇವಾಗ -17.9 ಇಲ್ಲಾಂದ್ರೆ 17 ಬಂದ್ರೆ ರೀಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್. ಇವಾಗ ಅಂತೂ ಬಂದ್ ಆಗೈತಿ ಇವಾಗ ಕರೆಕ್ಟ್ ನೋಡ್ರಿ. ಇದು ತಳಗೆ ಸೇವ್ ಇದೆ, -18 ತಳಗ ಸೇವ್ ಐತಿ, ಮ್ಯಾಗ -18 ಟೆಂಪ್ರೇಚರ್ ಐತಿ. ಇವಾಗ 0.3 ಇಷ್ಟು ಟೆಂಪ್ರೇಚರ್ ಐತೆ ಅಂದಂಗೆ. ಇವಾಗ ಇದು ಎಷ್ಟೊತ್ತನ ಇರ್ತೈತಿ ಅನ್ನೋದು ಇಂಪಾರ್ಟೆಂಟ್. ಫ್ರೆಂಡ್ಸ್ ನೋಡಿಲ್ಲ, ಒಳಗಡೆ ತೋರಿಸ್ತೀನಿ ನಿಮಗೆ -18 ಡಿಗ್ರಿ ಒಳಗೆ ಹೆಂಗಿರುತ್ತೆ ಒಳಗೆ ಡೋರ್ ಅಂತಂದು ನೋಡ್ರಲ್ಲ. ಕಂಟೈನರ್ ಹೆಂಗೈತೆ ಒಳಗೆಲ್ಲ, ಓಹಾ ಹಾ ಫುಲ್ ಕೂಲ್. ಬಂದ್ ಮಾಡಿಬಿಡ್ರಿ, ನಾ ಬಂದ್ ಮಾಡ್ತೀನಿ ಫ್ರೆಂಡ್ಸ್. ಫೈನಲಿಗೆ ಇವಾಗ ಗಾಡಿ ಅಂತೂ ಅಲ್ಲೇ ಬಿಟ್ಟು ಬಂದು ಲಾಕ್ ಮಾಡಿ ಹೇಳಿ ಬಂದೀವಿ ಅವರಿಗೆ. ನಾಳೆ ಬೆಳಗ್ಗೆ ಬರ್ತೀವಿ, ರಿಲೀಸ್ ಮಾಡ್ಕೊಂಡು ಹೋಗ್ತೀವಿ. ಇನ್ನೂ ಸ್ವಲ್ಪ ಚೆಕ್ ಮಾಡೋದೈತಿ. ಇನ್ನೊಂದು ಏನು ಸ್ವಲ್ಪ ಅಂದ್ರೆ ಇವಾಗ ಡೀಸೆಲ್ ಮುಖಾಂತರ ರನ್ ಆಗೈತೆ ಅದು ಗಾಡಿ. ಇನ್ನೊಂದು ಸತಿ ಕರೆಂಟ್ ಮುಖಾಂತರ ರನ್ ಮಾಡಿ ಚೆಕ್ ಮಾಡಬೇಕು. ಅದೊಂದು ಐದು ಕೆಲಸ. ನಾಳೆ ಅದನ್ನೊಂದು ಚೆಕ್ ಮಾಡ್ತೀವಿ. ನೋಡೋಣ, ನಾಳೆ ಎಲ್ಲ ಕಂಪ್ಲೀಟ್ ಆಗ್ಬೇಕಂದ್ರೆ ಎಲ್ಲ ಡೀಟೇಲ್ಸಾಗಿ ಎಲ್ಲ ತಿಳ್ಕೊಂಡು ಎಲ್ಲ ಓಕೆ ಮಾಡ್ಕೊಂಡು ಗಾಡಿ ಔಟ್ ಮಾಡಿಕೊಂಡು ಆಮೇಲೆ ಕಂಟೈನರು, ಬಾಡಿ, ಪೇಂಟು ಎಲ್ಲ ಆಮೇಲೆ ಕೆಲಸ ನೆಕ್ಸ್ಟ್. ಸೊ ಫ್ರೆಂಡ್ಸ್, ಇವಾಗಂತೂ ಊಟ ಮಾಡಿ ಮಲ್ಕೊಂಡು ಇಲ್ಲೇ. ಸೊ ಗುಡ್ ನೈಟ್ ಫ್ರೆಂಡ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಟಾಟಾ, ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.